Hello future engineers, welcome to Elegant Electronics. ಯಾಕೋ ಗೊತ್ತಿಲ್ಲ ತುಂಬ ಸ್ಟೂಡೆಂಟ್ಸ್ಗೆ ಒಂದಷ್ಟು ಡೌಟ್ಸು ಜಾಸ್ತಿ ಆಗ್ತಾ ಇದೆ, ರೌಂಡ್ಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಒಂದೊಂದು ಅಡ್ರೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ನಿಮಗೂ ಈ ಡೌಟ್ ಇರಬಹುದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ, ಒಬ್ಬ ಸಬ್ಸ್ಕ್ರೈಬರ್ದು ಒಂದು ಡೌಟ್ ಇದೆ. ಏನು ಡೌಟ್ ಇದೆ ಅನ್ನೋದು ನೋಡೋಣ. ಸರ್, ಇಫ್ ಯು ಆಪ್ಟ್ ಫಾರ್ ಚಾಯ್ಸ್ 2 ದೆನ್ ವಿ ಹ್ಯಾವ್ ಟು ರಿಪೋರ್ಟ್ ಟು ಕಾಲೇಜ್ ಆರ್ ನಾಟ್? ಚಾಯ್ಸ್ 2 ಏನಾದರೂ ನೀವು ತಗೊಂಡ್ರೆ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇಲ್ಲ. ಕ್ಲಾರಿಟಿ ಇಟ್ಕೊಳ್ಳಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಚಾಯ್ಸ್ 2 ಕೊಟ್ಟರೆ ಫೀಸ್ ಕಟ್ಟಬೇಕು. ಕೋರ್ಸ್ ಫೀಸ್ ಎಷ್ಟು ತೋರಿಸುತ್ತೋ ಅಷ್ಟು ನೀವು ಫೀಸ್ ಕಟ್ಟಬೇಕಾಗತ್ತೆ. ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋ ಅಗತ್ಯ ಇಲ್ಲ. ಬೇಕಾದ್ರೆ ಕಾಲೇಜಿಗೆ ಹೋಗಿ ನೋಡ್ಕೊಂಬರ್ಬೋದು, ನೀವು ಹೇಗಿದೆ ಇನ್ಫ್ರಾಸ್ಟ್ರಕ್ಚರು, ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬಹುದು. ರಿಪೋರ್ಟ್ ಆಗೋ ಅಗತ್ಯ ಇಲ್ಲ. ಐ ಥಿಂಕ್ ಐ ಹ್ಯಾವ್ ಕ್ಲಾರಿಫೈಡ್ ದ ಫಸ್ಟ್ ಹಾಫ್ ಆಫ್ ದ ಕ್ವಶನ್. Next, caution deposit is paid, then they will include that 10,000 rupees to the college allotted in the second extended round or not? ಖಂಡಿತ ಈ 10,000 rupeesನ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತಲ್ಲ, ಆ ಸೀಟು ಕೋರ್ಸ್ ಫೀಸ್ ಜೊತೆಗೆ ಅಡ್ಜಸ್ಟ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ 1 ಲಕ್ಷ ಫೀಸ್ ಇತ್ತು ಅಂದರೆ 90,000 ಕಟ್ತೀರಾ ನೀವು, ಯಾಕೆಂದರೆ ಮೊದಲೇ 10,000 rupees ಕೊಟ್ಟಿದ್ದಾರೆ. ಇದನ್ನು ಅಡ್ಜಸ್ಟ್ ಮಾಡ್ಕೋತಾರೆ. ನಿಮ್ಗೆ ಏನಾದರೂ ಸೀಟ್ ಅಲಾಟೇ ಆಗಲಿಲ್ಲ ಅಂದಾಗ ಈ 10,000 rupees ವಾಪಸ್ ಕೊಡ್ತಾರೆ. ಈ 10,000 rupees ಕಾಷನ್ ಡೆಪಾಸಿಟ್ ಯಾಕೆ ತಗೋತಾ ಇದ್ದಾರೆ ಅಂದರೆ ನಿಮಗೆ ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಅಂತ. ಯಾಕೆಂದ್ರೆ ನಾನು ನೆಕ್ಸ್ಟ್ ನೀವು ಅಡ್ಮಿಷನ್ ತಗೊಳ್ಳಲ್ಲ ಹಾಗೆ ಹೀಗೆ ಅಂತ ಏನು ಹೇಳ್ತೀರಾ ಅಂತ ಅಟ್ಲೀಸ್ಟ್ 10,000 ರೂಪಾಯಿ ಕಾಷನ್ ಡೆಪಾಸಿಟ್ ತಗೋತಾ ಇದ್ದಾರೆ. ನೆಕ್ಸ್ಟ್ ಏನಾದರೂ ನೀವು ಸೀಟ್ ಸಿಕ್ಬಿಟ್ಟು ನೀವು ಏನಾದರೂ ಅಡ್ಮಿಷನ್ ಆಗಿಲ್ಲ ಅಂದರೆ ದೇ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್. ನೆಕ್ಸ್ಟ್ ಇಯರ್ ನಿಮಗೆ ಅಲೋ ಮಾಡದೇ ಇರ್ಬೋದು KEA ಕೌನ್ಸಿಲಿಂಗಲ್ಲಿ. ಸೀಟ್ ಸರೆಂಡರ್ ಮಾಡಲಿಕ್ಕೆ ನೀವೇನಾದರೂ ಹೋದರೆ ಕೋರ್ಸ್ ಫೀಸ್ ಪ್ಲಸ್ 5 times ದ ಕೋರ್ಸ್ ಫೀಸ್ ಆಸ್ ಪೆನಾಲ್ಟಿ ಯು ನೀಡ್ ಟು ಪೇ. 1 ಲಕ್ಷ ಏನೋ ಕೋರ್ಸ್ ಫೀಸ್ ಇದ್ದರೆ ಪ್ಲಸ್ 5 ಲಕ್ಷ ಫೈನ್ ಹಾಕ್ತಾರೆ ನಿಮಗೆ. ಹಾಗಾಗಿ ಹುಷಾರಾಗಿ ನೋಡಿಕೊಂಡು ಸೀಟ್ ಯಾವುದಾದ್ರೂ ಅಲಾಟ್ ಆದರೆ, ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿರೋ ಕಾಲೇಜಿಗೆ ಸೀಟು ಯಾವುದಾದ್ರೂ ಅಲಾಟ್ ಆದರೆ ಖಂಡಿತ ನೀವು ಹೋಗಿ ಅಡ್ಮಿಟ್ ಆಗಲೇಬೇಕು. ಅಂಥ ಕಾಲೇಜಸ್ ಮಾತ್ರ ಉಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಸೀಟ್ ಅಲಾಟ್ ಆಗಲೇಬೇಕು. ನೀವೇನಾದರೂ ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ತೊಗೊಂಡಿಲ್ಲ, ಇಲ್ಲ ಕಾಮಿಡ್ಕೇಲಿ ಹೋಗಿ ಅಡ್ಮಿಟ್ ಆಗಿಲ್ಲ, ಥ್ರೂ CET ನೀವು ಸೀಟ್ ತೊಗೋತಾ ಇದ್ದೀರಾ ಅಂದರೆ ನಿಮಗೊಂದು ಸೀಟ್ ಅಲಾಟ್ ಮಾಡಲೇಬೇಕು KEA. ಆ ಥರದ್ದು ಆಪ್ಷನ್ ಎಂಟ್ರಿಯಲ್ಲಿ ಲಿಸ್ಟ್ ಇರಲೇಬೇಕು. ಹಾಗೆ ನೋಡ್ಕೊಳ್ಳೋದು ಉತ್ತಮ. ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ದೀಸ್ ಡೌಟ್ಸ್. ಈ ಡೌಟ್ಸು ನಿಮಗೂ ಬಂದಿರ್ಬೋದು. ಕಾಷನ್ ಡೆಪಾಸಿಟ್ 10,000 ಕಟ್ಟರೆ ಎಲ್ಲೋಟೋಗ್ಬಿಡುತ್ತೆ, ಕೊಡ್ತಾರಾ ಇಲ್ವಾ, 6 ತಿಂಗಳು ಏನಾದರೂ ಆಟ ಆಡಿಸ್ತಾರಾ ನಮಗೆ, ಹಾಗೆ ಹೀಗೆ ಅಂತ ಇದ್ದೇ ಇರುತ್ತೆ. ಸೊ ಐ ಹೋಪ್ ಐ ಆನ್ಸರ್ಡ್ 10,000 rupeesದು. ಚಾಯ್ಸ್ 1 ಕೊಟ್ಟರೆ ಕಾಲೇಜಿಗೆ ಹೋಗಿ ಅಡ್ಮಿಟ್ ಆಗ್ತೀರಾ. ಚಾಯ್ಸ್ 2 ಕೊಟ್ಟರೆ ಹೋಲ್ಡ್ ಮಾಡ್ಕೋತೀರಾ ಸೀಟು, ಅಡ್ಮಿಷನ್ ತಗೊಳ್ಳಲ್ಲ. ಚಾಯ್ಸ್ 3 ಕೊಟ್ಟರೆ ಸೀಟ್ ಸರೆಂಡರ್ ಮಾಡ್ತೀರಾ ನೀವು, ಬಟ್ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂದರೆ 10,000 rupees ಕಟ್ಟಬೇಕು. ಚಾಯ್ಸ್ 4 ಕೊಟ್ಟರೆ ಯು ವಿಲ್ ಎಕ್ಸಿಟ್ ಫ್ರಮ್ KEA ಕೌನ್ಸಿಲಿಂಗ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.